ಭಾರತದ ಒಂದು ಸಣ್ಣ ದ್ವೀಪದಲ್ಲಿ ಹುಟ್ಟಿದ ಒಬ್ಬ ಹುಡುಗ. ಅವನ ಬಳಿ ಹಣ ಇರಲಿಲ್ಲ, ಪವರ್ ಇರಲಿಲ್ಲ, ದೊಡ್ಡ ಕಾನ್ಫಿಡೆನ್ಸ್ ಕೂಡ ಇರಲಿಲ್ಲ. ಆದರೆ ಅವನ ಬಳಿ ಒಂದೇ ಒಂದು ಥಿಂಕ್ ಇತ್ತು, ಒಂದು ದೊಡ್ಡ ಕನಸು. ಪ್ರತಿದಿನ ಆಕಾಶವನ್ನು ನೋಡಿ ಅವನು ಯೋಚಿಸುತ್ತಿದ್ದ, ಒಂದು ದಿನ ನಾನು ಕೂಡ ಹಾರುತ್ತೇನೆ. ಆದರೆ ಸ್ನೇಹಿತರೆ, ಅವನು ಪೈಲಟ್ ಆಗಲಿಲ್ಲ, ಆದರೂ ಅವನು ದೇಶವನ್ನೇ ಹಾರಿಸಿದ. ಇದು ಸಾಮಾನ್ಯ ವ್ಯಕ್ತಿ ಕಥೆಯಲ್ಲ, ಇದು ಭಾರತದ ಮಿಸೈಲ್ ಮ್ಯಾನ್ ಮತ್ತು ನಮ್ಮ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕಥೆ. 1931 ಅಕ್ಟೋಬರ್ 15 ತಮಿಳುನಾಡಿನ ರಾಮೇಶ್ವರಂ. ಸಮುದ್ರದ ತೀರ, ದೇವಾಲಯದ ಗಂಟೆಗಳು, ಮಸೀದಿಯ ಅಜಾನ್ ಮತ್ತು ಹಾರುವ ಪಕ್ಷಿಗಳು ಇದೇ ಕಲಾಂ ಅವರ ಬಾಲ್ಯದ ಜಗತ್ತು. ಅವರ ತಂದೆ ಜೈನುಲಬ್ದೀನ್ ಒಬ್ಬ ಬೋಟ್ ಮಾಲೀಕ. ಶಿಕ್ಷಣ ಕಡಿಮೆ, ಆದರೆ ಜೀವನ ಜ್ಞಾನ ತುಂಬಾ ಹೆಚ್ಚು. ತಾಯಿ ಆಸಿಯಮ್ಮ ತುಂಬಾ ದಯಾಳು, ಮನೆಗೆ ಬಂದವರಿಗೆ ಊಟ ಕೊಡದೆ ಬಿಡ್ತಿರ್ಲಿಲ್ಲ. ಹಣ ಕಡಿಮೆ, ಆದರೆ ವ್ಯಾಲ್ಯೂಸ್ ತುಂಬಾ ಹೆಚ್ಚು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ರೈಲು ನಿಲ್ಲೋದು ನಿಂತು ಹೋಯಿತು. ನ್ಯೂಸ್ ಪೇಪರ್ಗಳನ್ನು ಓಡುತ್ತಿರುವ ರೈಲಿನಿಂದಲೇ ಎಸೆಯಲಾಗುತ್ತು. ಅಲ್ಲಿ ಕಲಾಂ ಒಂದು ಕೆಲಸ ಶುರು ಮಾಡಿದರು, ನ್ಯೂಸ್ ಪೇಪರ್ ಹಂಚೋದು. ಅದು ಅವರ ಮೊದಲ ಅರ್ನಿಂಗ್ ಆಗಿತ್ತು, ಆದರೆ ಅದು ಹಣಕ್ಕಿಂತ ಹೆಚ್ಚು ಜವಾಬ್ದಾರಿ ಕಲಿಸಿದ ಪಾಠ. ಕಲಾಂ ಒಬ್ಬ ಎವರೇಜ್ ಸ್ಟೂಡೆಂಟ್, ಆದರೆ ಮ್ಯಾಥ್ಸ್ ಮತ್ತು ಸೈನ್ಸ್ ನಲ್ಲಿ ತುಂಬಾ ಆಸಕ್ತಿ. ಒಮ್ಮೆ ಒಬ್ಬ ಟೀಚರ್ ಅವರನ್ನು ಅವರ ಸ್ನೇಹಿತರ ಜೊತೆ ಕೂತುಕೊಳ್ಳುವುದಕ್ಕೆ ಬಿಡಲಿಲ್ಲ, ಧಾರ್ಮಿಕ ಭೇದ ಭಾವ. ಆದರೆ ನಂತರ ಲಕ್ಷ್ಮಣ್ ಶಾಸ್ತ್ರಿ ಆ ಟೀಚರ್ಗೆ ಪಾಠ ಕಲಿಸಿದರು. ಅಲ್ಲಿ ಕಲಾಂ ಕಲಿತಿದ್ದು ಮಾನವೀಯತೆ ಯಾವ ಧರ್ಮಕ್ಕಿಂತಲೂ ದೊಡ್ಡದು. ಕಲಾಂ ಅವರ ಡ್ರೀಮ್ ಪೈಲಟ್ ಆಗೋದು. ಅವರು ಏರ್ಫೋರ್ಸ್ ಸೆಲೆಕ್ಷನ್ಗೆ ಹೋದರು. ರಿಸಲ್ಟ್ ಕೂಡ ಬಂದಿತ್ತು. ಅವರು 9ನೇ ಸ್ಥಾನ. ಸೆಲೆಕ್ಟ್ ಆಗಿದ್ದು 8 ಜನ ಮಾತ್ರ. ಒಂದು ರ್ಯಾಂಕ್ ಡಿಫರೆನ್ಸ್. ಅವರ ಡ್ರೀಮ್ ಅಲ್ಲೇ ಮುಗಿತು. ನಂತರ ಅವರು ರಿಷಿಕೇಶ್ ಹೋದರು. ಅಲ್ಲಿ ಸ್ವಾಮಿ ಶಿವಾನಂದರವರನ್ನ ಭೇಟಿ ಮಾಡಿದರು. ಸ್ವಾಮಿ ಹೇಳಿದರು, ನಿನ್ನ ಡೆಸ್ಟಿನಿ ಬೇರೆ ಇದೆ, ರಿಜೆಕ್ಷನ್ ಆದರೆ ಡೈರೆಕ್ಷನ್ ಚೇಂಜ್. ಈ ಒಂದು ಮಾತು ಅವರ ಜೀವನವನ್ನೇ ಬದಲಾಯಿಸಿತ್ತು. 1962 ಸ್ಪೇಸ್ ಪ್ರೋಗ್ರಾಂ ಸೇರಿದರು. ಕೇರಳದಲ್ಲಿ ಚರ್ಚ್, ಲ್ಯಾಬ್, ಸೈಕಲ್, ರಾಕೆಟ್, ಟ್ರಾನ್ಸ್ಪೋರ್ಟ್ ಸ್ಪೆಷಾಲಿಟಿ ಕಡಿಮೆ, ಆದರೆ ಫ್ಯಾಷನ್ ಸ್ಕೈ ಹೈ. 1963 ಮೊದಲ ರಾಕೆಟ್ ಲಾಂಚ್, ಭಾರತ ಹೊಸ ದಾರಿಯಲ್ಲಿ. 1979 SLV-3 ಲಾಂಚ್ ಫೇಲ್, ಎಲ್ಲರೂ ಶಾಕ್. ಆದರೆ ISRO ಚೇರ್ಮನ್ ಸತೀಶ್ ಧವನ್ ಫೇಲ್ಯೂರ್ ರೆಸ್ಪಾನ್ಸಿಬಿಲಿಟಿ ತಮ್ಮ ಮೇಲೆ ತೆಗೆದುಕೊಂಡರು. 1980 ಮತ್ತೆ ಲಾಂಚ್, ಸಕ್ಸಸ್. ರೋಹಿಣಿ ಸ್ಯಾಟಲೈಟ್ ಆರ್ಬಿಟ್ಗೆ ಭಾರತ ಹೊಸ ಸ್ಪೇಸ್ ಪವರ್ ಆಯಿತು. DRDO ಪೃಥ್ವಿ, ಅಗ್ನಿ, ಆಕಾಶ್ ಮತ್ತು ನಾಗ್ ಎಲ್ಲ ಮಿಸೈಲ್ ಸಿಸ್ಟಮ್ಸ್ ಡೆವಲಪ್ಮೆಂಟ್. 1989 ಅಗ್ನಿ ಸಕ್ಸಸ್. ಜಗತ್ತಿಗೆ ಭಾರತ ತನ್ನ ಶಕ್ತಿ ತೋರಿಸಿತ್ತು. 1998 ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟ್, ಆಪರೇಷನ್ ಶಕ್ತಿ. ಭಾರತ ನ್ಯೂಕ್ಲಿಯರ್ ಪವರ್ ಆಯಿತು. ಜಗತ್ತು ಶಾಕ್, ಆದರೆ ಭಾರತ ಕಾನ್ಫಿಡೆಂಟ್. ಕಲಾಂ ಹೇಳಿದರು, ಸ್ಟ್ರೆಂತ್ ಈಸ್ ಫಾರ್ ಪೀಸ್, ನಾಟ್ ಫಾರ್ ವಾರ್. ಕಲಾಂ ಸರ್ ಸೈಂಟಿಸ್ಟ್ ಮಾತ್ರ ಅಲ್ಲ, ಟೀಚರ್ ಕೂಡ. ಅವರು ಹೇಳುತ್ತಿದ್ದರು, ನಿನ್ನ ಕನಸು ಏನು, ನೀನು ದೇಶಕ್ಕೆ ಏನು ಮಾಡುತ್ತೀಯಾ. ಅವರ ಮೆಸೇಜ್, ಡ್ರೀಮ್ ಬಿಗ್, ಥಿಂಕ್ ಬಿಗ್, ವರ್ಕ್ ಫಾರ್ ನೇಷನ್. ರಾಮೇಶ್ವರಂನ ಒಂದು ಸಣ್ಣ ಹುಡುಗ ಪೈಲಟ್ ಆಗಲಿಲ್ಲ, ಆದರೆ ದೇಶವನ್ನೇ ಹಾರಿಸಿದ. ಮಿಸೈಲ್ ಮ್ಯಾನ್ ಆಯ್ತು, ಪ್ರೆಸಿಡೆಂಟ್ ಆಯ್ತು, ಕೋಟ್ಯಾಂತರ ಜನರ ಇನ್ಸ್ಪಿರೇಷನ್ ಆಯ್ತು. ಕನಸು ನೀವು ನಿದ್ರೆ ಮಾಡುವಾಗ ಕಾಣುವುದಲ್ಲ, ನಿಮಗೆ ನಿದ್ರೆ ಬಾರದಂತೆ ಮಾಡುವುದೇ ನಿಜವಾದ ಕನಸು. ಡಾಕ್ಟರ್ APJ ಅಬ್ದುಲ್ ಕಲಾಂ. ಈ ಕತೆ ನಿಮಗೆ ಇನ್ಸ್ಪೈರ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ಖಂಡಿತ ಒಂದು ಕಮೆಂಟ್ನಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.